ನಮ್ಮ ಟೇಬಲ್ ಅಲ್ಲಿ ಕಪ್ಪಲ್ಲಿ ಗುಡ್ಡೆ ಹಾಕಿರೋ ಲೇ ನಿನ್ಗೇನಲ್ಲ ಆಯ್ತು ಎತ್ಕೊಳ ಕ್ರಿಕೆಟ್ದು ಇದೇನ ಇಕ್ಕಿರೋದು ಬಾಲು ವಿಕ್ಕಿ ಬಾಲ್ ಇಲ್ಲ. ಇವಾಗ ನೆಕ್ಸ್ಟು ಕ್ರಿಕೆಟ್ನ ಪೇ ಮಾಡಿ ದುಡ್ಡನ್ನ ಈಸ್ಕೊಂಡಿದ್ದೀವಿ. ಕ್ರಿಕೆಟ್ ಕಿಟ್ಟು 500 ರೂಪಾಯಿ ಕೊಟ್ಟಿದ್ದೀವಿ ಬಸ್ ಜಸ್ಟ್ ಈಸ್ಕೊಂಡು ಆಡೋಕ್ಕೆ. ಮತ್ತೆ ನಾವು ಆಡ್ ಕೊಟ್ಟಾದ್ಮೇಲೆ ಆ ಫುಲ್ಲು 500 ರೂಪಾಯಿನ ನಮ್ಗೆ ಮತ್ತೆ ರೀಫಂಡ್ ಮಾಡ್ತಾರಂತೆ. ಅದು ಡ್ಯಾಮೇಜ್ ಆಗ್ದಲೆ ಎಲ್ಲನೂ ತೊಗೊಂಡು ಹೆಂಗೆ ಕೊಟ್ಟಿದ್ರು ಹಂಗೆ ಕೊಟ್ಟರೆ, ಇಲ್ಲಾಂದ್ರೆ ಅದು ಇಲ್ಲ. ಫುಲ್ ಪ್ಲ್ಯಾನ್ ಮಾಡ್ತಾರೆ. ಫೀಲ್ಡ್ ಐತೆ, ಫೀಲ್ಡಲ್ಲಿ ಇದ್ರೂ ಕ್ರಿಕೆಟ್ ಆಡೋಕ್ಕೆ ಫುಲ್ ಪ್ಲ್ಯಾನ್ ಮಾಡ್ತಾವ್ರು. ಇನ್ನು ಎಲ್ಲೋ ಒಂದು ಕಡೆ ನೆಟ್ರು ಆಡೋಣ ಬೇಗ, ಶುದ್ಧ ಬೌಂಡ್ರಿ ಐತೆ ನೋಡಿ. ಇಷ್ಟಿದ್ರು ಇವ್ರು ಇನ್ನೂ ಎಲ್ಲಿ ಕೊಳ್ಳೋದು ಏನು ಮಾಡೋದು ಅಂತ ಎಲ್ಲ ಡಿಸೈಡ್ ಮಾಡ್ತಾರೆ. ಆಡೋದು ಅರ್ಧ ಗಂಟೆ ಅಷ್ಟೇ ಅಲ್ಲೋ, ಸ್ವಿಮ್ಮಿಂಗ್ ಮಾಡ್ಬೇಕು ಬೇಗ, ಎಲ್ಲೋ ಇಟ್ರು ಆಡೋಣ. ಆ ಕ್ರಿಕೆಟ್ ಆಡಿ ಮುಗೀತು. ನೆಕ್ಸ್ಟು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದೀವಿ. ಒಂದು 2 ಅವರ್ ಸ್ವಿಮ್ಮಿಂಗ್ ಮಾಡ್ಕೊಂಡು ಆಮೇಲೆ ರೈನ್ ಡ್ಯಾನ್ಸು ಸ್ನಾಕ್ಸ್ ಮುಗಿಸ್ಕೊಂಡು ಇವತ್ತಿನ ದಿನ ಮುಗಿಸ್ತೀವಿ. ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಂಗೆ ಡೈ ಹೊಡಿತಿರೋದೆ ಇವಾಗ. ಹಂಗೆ ಹೊಡಿತಾ ಇರೋದೇ ನೀರು. ಸ್ವಿಮ್ಮಿಂಗ್ ಪೂಲ್ ಒಳಗಿಂದ ಆಚೆ ಹೋಗ್ಬೇಕು, ಇಲ್ಲ ನಾವು ಆಚೆ ಹೋಗ್ಬೇಕು. ಸ್ವಿಮ್ಮಿಂಗ್ ಆಡ್ತಿದ್ದಂಗೆ ಅಲ್ಲಿ ಆಲ್ರೆಡಿ ರೈನ್ ಡ್ಯಾನ್ಸ್ ಶುರು ಆಗ್ಬಿಟ್ಟಿತ್ತು. ಅಲ್ಲ ಗುರು, 6 ಜನ ಆಡೋಣ ಅಂತ ಅಂದ್ಬಿಟ್ಟು ನಾನು ಚೇರ್ ಹಾಕೊಂಡು ಕುಂಡ್ರಿಸ್ಬಿಟ್ಟು ಇವಾಗ 4 ಜನ ಅಂತ ಇದ್ದೀರಲ್ಲೋ. ಕೊಡ್ಲಾ ಲವ್? ನಮ್ಮ ಬಾಯ್ಸ್ ಎಲ್ಲ ಕೇರ ಮಾಡೋಣ ಅಂತ ಕರೆದ್ಬಿಟ್ಟು ಕೊನೆಗೆ ನನ್ನೇ ಸೇರಿಸ್ಕೊಡ್ಲಿಲ್ಲ. ಹೋಗ್ಲಿ ಅಂತ ರೆಸಾರ್ಟ್ನ ಒಂದು ರೌಂಡ್ ಹೊಡ್ಕೊಂಬರೋಣ ಅಂತ ಆಚೆ ಬಂದರೆ ಅಲ್ಲೊಂದು ಬ್ಯೂಟಿಫುಲ್ ಕಾನ್ಸರ್ಟ್ ನಡೀತಿತ್ತು. ಈ ಸಾಂಗ್ ಕೇಳ್ತಿದ್ದಂಗೆ ನಂಗೆ ಸಡನ್ನಾಗಿ ನೆನಪಾಯಿತು. ಒಂದು ವಿಡಿಯೋ ನೋಡ್ತಿದ್ದೆ, ಅದರಲ್ಲಿ ಟಿಪಿಕಲ್ ಕನ್ನಡಿಗ ಅವ್ರು ಹೇಳ್ತಿದ್ರು, ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಬರೀ ಅದೃಷ್ಟನೇ ಇರಬೇಕು ಅಂತ ಏನಲ್ಲ, ಖುಷಿ ಅನ್ನೋದು ಬರೀ ಅದೃಷ್ಟನೇ ಅಲ್ಲ, ಅದೊಂದು ಒಂದು ಆಯ್ಕೆ ಅಂತ. ಸೊ ನಾವೇನಾದರೂ ಆಯ್ಕೆ ಮಾಡ್ಕೊಂಡು ಖುಷಿಯಾಗಿರಬೇಕು ಅಂತ ಅಂದ್ಕೊಂಡ್ರೆ ಆ ಖುಷಿನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಏನಂತೀಯ ಗುರುಲಿಕ್ಕೆ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಏನಂತೀಯೋ ತಾನೇ? ಮತ್ತೆ ಜಾಲಿ ಇದ್ರೆ ಜಾಲಿ, ಹೋದ್ರೆ ಖಾಲಿ ಅಷ್ಟೇ ತಾನೆ. ಬನ್ನಿ ಹೋಗೋಣ, ಮುಗೀತಾ ಫೋಟೋ ಶೂಟು? ಬಂದ್ರೋ ಹೊಟ್ಟೆ ಹಸಿತೈತೆ, ಊಟ ಮಾಡಕ್ ಹೋಗೋಣ. ಬಂದ್ರೋ ಹೊಟ್ಟೆ ಹಸಿತೈತೆ, ಊಟ ಮಾಡಕ್ ಹೋಗೋಣ. ನಾವೆಲ್ಲರೂ ಊಟ ಮುಗಿಸಿ ನೆಕ್ಸ್ಟ್ ಹೊರಟಿದ್ದೆ ಫೈರ್ ಕ್ಯಾಂಪ್ ಹತ್ರ. ಆದರೆ ಅಲ್ಲಿ ಹೋಗ್ತಿದ್ದಂಗೆ ನಮಗೆ ತುಂಬ ಜನ ಹೊಸಬ್ರು ಯಾರ್ಯಾರು ಪರಿಚಯ ಆಗಿಬಿಟ್ರು. ಫೈರ್ ಕ್ಯಾಂಪ್ ಮುಗಿಸಿದಂಗೆ ಟಯರ್ಡ್ ಆಯಿತು ಅಂತ ಟೆಂಟ್ ಹತ್ರ ಮಲ್ಗೋಣ ಅಂತ ಹೋಗ್ತಿದ್ದಂಗೆ ಕಿವಿಗೆ ಗಿಟಾರ್ ಸೌಂಡ್ ಕೇಳಿಸ್ತು. ಹೋಗಿ ನೋಡಿದ್ರೆ ಯಾರೋ ಸಖತ್ತಾಗಿ ಗಿಟಾರ್ ಬಾರಿಸ್ತಿದ್ರು. ನಾವೆಲ್ಲರೂ ಬೆಳಿಗ್ಗೆ ಒಂದು 6:30 ಎದ್ವಿ. ಇವಾಗ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಯಾವುದಾದ್ರೂ ಇರೋ ಗೇಮು ಅಥವಾ ಏನಾದರೂ ಆಡ್ಕೊಂಡು ಚೆನ್ನಾಗಿ ತಿಂಡಿ ತಿಂದ್ಬಿಟ್ಟು ಮನೆ ಕಡೆ ಹೋಯ್ತಾ ಇರೋಣ ಅಷ್ಟೇ. ಟಾಯ್ಲೆಟಲ್ಲಿ ಆಡ್ತಾವ್ರೆ. ಸಂತೂರ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಎಲ್ಲರೂ ಫ್ರೆಶ್ ಅಪ್ ಆಗಿದ್ದಾಯಿತು. ನೆಕ್ಸ್ಟು ಕಾಫಿ ಗೀಫಿ ಕುಡ್ಕೊಂಡು
ಆಮೇಲೆ ಯಾವುದಾದ್ರೂ ಡ್ರೈ ಗೇಮ್ಸ್ ಇನ್ನೂ ಮಿಕ್ಕಿರೋದನ್ನೆಲ್ಲ ಆಡಿಬಿಟ್ಟು ಇವಾಗ 2ನೇ ಸಲ ಕಾಫಿ ತಗೊಂಡು ಹೋಗ್ತಾ ಇದ್ದೀವಿ. ಮೊದಲನೇ ಸಲ ಕುಡಿದ್ವಿ, ಅದು ರೆಸ್ಟೋರೆಂಟಲ್ಲಿ ಕುಡಿದ್ವಿ, ಅಷ್ಟೊಂದು ಮಜಾ ಸಿಗಲಿಲ್ಲ. ಸೊ ಈ ವ್ಯೂ ಅಲ್ಲೇ ಕುತ್ಕೊಂಡು ಕುಡಿಬೇಕು ಅಂತ ಇನ್ನೊಂದು ಗ್ಲಾಸ್ ಹಾಕ್ಕೊಂಡು ಎಲ್ಲ ಬಂದು ಕುತ್ಕೊಂಡು ಕುಡಿತಾ ಇದ್ದೀವಿ. ಏನು ಬೆಳಗ್ಗೆನೆ ಬಿಸಿನೀರು ಕಾಫಿ ಟೀನೇ ಎಣ್ಣೆ ಕುಡ್ದೆ ರೇಂಜು ಕುಡಿತಾವ ಅಣ್ಣ. ನಮ್ಮ ಗ್ಯಾಂಗಲ್ಲಿ ಒಬ್ಬ ಕಲಾವಿದ ಇದ್ದಾನೆ, ಫುಲ್ ಇನ್ಸ್ಟ್ರೂಮೆಂಟಲ್ ಮೊಬೈಲಲ್ಲೇ ಬಾರಿಸ್ತಾನೆ ಸಾಂಗ್ ಆಡ್ಕೊಂಡು. ಬನ್ನಿ ತೋರಿಸ್ತೀನಿ. ನೋಡಿ ಇವನೇ ಫುಲ್ ಬಾರಿಸ್ತಾನೆ ಮೊಬೈಲಲ್ಲೇ ಇನ್ಸ್ಟ್ರೂಮೆಂಟು ನೋಡಿ. ತಿಂಡಿ ತಿಂದು ಮುಗಿಸ್ತಿದ್ದಂಗೆ ವಾಟರ್ ಮೆಲನ್ ಜ್ಯೂಸು, ವಾಟರ್ ಮೆಲನ್ನು ತಿಂಡಿ ಆಗಿ ಇವಾಗ ಕಯಾಕಿಂಗ್ ಆಡಕ್ಕೆ ಬಂದು ಕೂತಿದ್ದೀವಿ. ನಮ್ಮ ಗಡಾರಿ ಮಾಂತೇಶ್ ಅವ್ರು ಒಬ್ರು ಮಾತ್ರ ಹೊಂಟೋಗರ್, ನಮ್ಮ 9 ಜನ ಬಿಟ್ಬಿಟ್ಟು. ಇಬ್ರಿಗೂ ಈಜ್ ಬರಲ್ಲ, ಹೋಯ್ತವ್ರು ಇಬ್ರು ಅವ್ರಿಗೆ. ಯಾಕೆ ಗಾಂಜಾ ಹೊಡೆದವನ ಹೊಡಿತಾವನಪ್ಪ ಅವನು. ಫೈನಲಿ ಎಲ್ಲ ಆಯಿತು. ಇವಾಗ ಪ್ಯಾಕ್ ಮಾಡ್ಕೊಂಡು ಚೆಕ್ಔಟ್ ಮಾಡ್ತಾ ಇದ್ದೀವಿ. ನಮ್ಮ ಹುಡುಗರೆಲ್ಲ ಪ್ಯಾಕ್ ಮಾಡ್ಕೊತವ್ರೆ. ಓಕೆ, ನಮ್ಮ ಟೈಮ್ ಮುಗೀತು. ನಿನ್ನೆ 11 o'clockಗೆ ಚೆಕ್ ಇನ್ ಆಗಿದ್ವಿ. ಇವತ್ತು 11 o'clock. ಎಕ್ಸಾಕ್ಟ್ 24 hours ಪ್ಯಾಕೇಜ್ ಇರುತ್ತೆ. ಇವರೇ ಹೊಸ ಅಣ್ಣಂದಿರು ಚೆಕ್ಔಟ್ ಆಯ್ತಾ ಇದೀವಿ. ಅಣ್ಣ ಇವ್ರು ಫುಲ್ ನಮ್ ಟೈಮ್ ಪಾಸ್ ಮಾಡಿದೆ. ಇವರು ಬಾಯ್ಸ್ ಎಲ್ಲಾರು ಕನಕಪುರ ಬಾಯ್ಸ್, ಕನಕಪುರ ಬಾಯ್ಸ್, ಮಂಡ್ಯ ಬಾಯ್ಸ್, ಮಂಡ್ಯ ಬಾಯ್ಸ್, ಕನಕಪುರ ಬಾಯ್ಸ್, ಎಲ್ಲ ಬಾಯ್ಸ್. ಏ ಅಣ್ಣ ಏನಾದ್ರು ಹೇಳ್ತೀರಾ? ಏನಾದ್ರು ಹೇಳಿ, ಒಂದು ಕಾಮಿಡಿ ಬಿಡಿ. ಹೇಳಿ ನಾವು ನೋಡಿ ನೋಡಿ ಬಾಬಿ ಚಿಂತಾವಣೆ ಗೋಬಿ. ಅಣ್ಣ 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 ಅದು ಅಣ್ಣ ಅದು ಎಲ್ಲ ಸುಮ್ಮನೆ ಅಣ್ಣ ಏನ್ ಹೇಳ್ತಾರೆ? ಸಾಗರ ನಮ್ಮ ಹುಡುಗಿ ನಮ್ಗಿಲ್ಲ ಬಾಯ್ 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 ಸೂಪರ್ ಬಾಯ್ ಬ್ರೋ ಬಾಯ್ ಬಾಯ್ ಬ್ರೋ. ಮಗ ಕಂಡ್ಬಿಡ್ದು ಹಿಂಗ್ ಮಾಡ್ರೆ ಎಲ್ಲ ಹಿಂಗ್ ಮಾಡ್ರೋ. ಇವರಿಗೆಲ್ಲ ಬಾಯ್ ಹೇಳಿ ನಾವು ರೆಸಾರ್ಟಿಂದ ಹೊರಟ್ವಿ. ಮನೆಗೆ ಬರ್ತು 2,000 ರೂಪಾಯಿ ವರ್ತ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಎಂಜಾಯ್ ಮಾಡಿದೀವಿ. ಸೊ ಫೈನಲಿ ಬಾಯ್ ಬಾಯ್. ಬೆಂಗಳೂರಿಗೆ ಹೋಗ್ತಾ ಇದೀವಿ. ಏನಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಇನ್ಸ್ಟಾಗ್ರಾಮ್ ಅಲ್ಲಿ ಅವಾಗ ವಿಡಿಯೋ ಆಗ್ತಾ ಇರ್ತೀವಿ. ನೆಕ್ಸ್ಟ್ ಹೋಗ್ತಾ ಇರ್ತೀವಿ ಟ್ರಿಪ್ಗೆ. ಮತ್ತೆ ನಮಸ್ಕಾರ ಬಾಯ್ಸ್. ನಮಸ್ಕಾರ. ಕ್ಯೂ ಮ್ಯಾಂಗೋ ಜೈ.